ಜೈ ಹಿಂದ್ ಜೈ ಭಾರತ್. ವೀರೇಂದರ್ ಚಾಪ್ಟರ್ 1 ಇವತ್ತಿನ ಮುಖ್ಯ ವಿಚಾರ. ವೀರೇಂದರ್ ಚಾಪ್ಟರ್ 1 ಅಂತ ಹೇಳಿದ್ರೆ, ದುರಂದರ್ ಅನ್ನುವ ಒಂದು ಚಿತ್ರ ಬಂದಿದೆ. ಆ ಫಿಲ್ಮ್ ನೋಡಿದಾಗ ನಿಮಗೆ ಎಲ್ಲಾ ವಿಷಯಗಳು ಕ್ಲಿಯರ್ ಆಗಿ ಅರ್ಥ ಆಗಬಹುದು. ಹಾಗಾಗಿ ಯಾರೆಲ್ಲ ದುರಂದರ್ ಚಿತ್ರವನ್ನು ನೋಡಿಲ್ಲ ದಯವಿಟ್ಟು ನೋಡಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ದುರಂದರ್ ಚಿತ್ರದಲ್ಲಿ ದಾವೂದ್ನ ಒಂದು ಕ್ಯಾರೆಕ್ಟರ್ ಇದೆ. ದಾವೂದ್ ಇಷ್ಟು ವಯಸ್ಸಾಗಿದ್ರು ಬೆಡ್ಡಲ್ಲೇ ಮಲ್ಕೊಂಡಿದ್ರು ಅವನು ಯಾವ ರೀತಿ ಅಧಿಕಾರಿಗಳನ್ನ ರಾಜಕೀಯದವ್ರನ್ನ ಕಂಟ್ರೋಲ್ ಮಾಡ್ತಾನೆ, ಅವನ ಹತ್ರ ಎಷ್ಟು ಪವರ್ ಇದೆ ಅನ್ನೋದು, ದಾವೂದ್ ಬೆಡ್ ಮೇಲೆ ಮಲ್ಕೊಂಡಿದ್ರು ಅವನು ಇವ್ರನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಆ ಚಿತ್ರ ನೋಡಿದಾಗ ಒಂದು ಅನುಭವ ಆಗುತ್ತೆ. ಏನಂತ ಹೇಳಿದ್ರೆ, ಇವತ್ತಿನ ದಿವಸ ಈ ನಮ್ಮ ವೀರೇಂದರ್ ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಬೆಡ್ಡಲ್ಲೇ ಮಲ್ಕೊಂಡಿದ್ದಾನೆ. ಆದ್ರೆ ಅವನದೊಂದು ವರ್ಡ್ ಏನಿದೆ, ಅವನು ಅಧಿಕಾರಿಗಳನ್ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಅವನಿಗೂ ಈ ದಾವೂದ್ಗೂ ಏನು ವ್ಯತ್ಯಾಸನೇ ಇಲ್ಲ. ಯಾಕಂತ ಹೇಳಿದ್ರೆ, ಇವಾಗ ದಾವೂದ್ ಹೊರ ದೇಶದಲ್ಲಿದ್ದು, ದುಬೈ ಪಾಕಿಸ್ತಾನದಲ್ಲಿದ್ದು ನಮ್ಮ ಭಾರತ ದೇಶನ್ನ ಎಷ್ಟೋ ಸಲ ಹೊಡಿಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟವನು. ಅಂತ ಟೈಮಲ್ಲಿ ಅವನ ಜೊತೆ ನಮ್ಮ ದೇಶದಲ್ಲಿ ಇದ್ದಂತವ್ರೆ ಎಷ್ಟು ಜನ ಒಂದು ದೇಶ ದ್ರೋಹಿಗಳಂತ ಹೇಳ್ಬೋದು, ಅವ್ರು ಅವನ ಜೊತೆ ಇದ್ದು ನಮ್ಮ ದೇಶಕ್ಕೆ ಬಾಂಬ್ ಹಾಕ್ಸೋದ್ರಲ್ಲಿ, ಕೊಲೆ ಮಾಡಿಸೋದ್ರಲ್ಲಿ ಎಲ್ಲ ನಮ್ಮವ್ರದೇ ಕೈವಾಡ ಇತ್ತು. ಅದಕ್ಕೆ ಅಧಿಕಾರಿಗಳು ಸಪೋರ್ಟು, ಪೊಲಿಟಿಷಿಯನ್ ಸಪೋರ್ಟು. ಯಾಕಂತ ಹೇಳಿದ್ರೆ ಅವನು ಅಷ್ಟು ಕೋಟಿ ಕೋಟಿ ಫಂಡ್ ಕೊಡ್ತಾನೆ. 1 ಕೋಟಿ 10 ಕೋಟಿ 20 ಕೋಟಿ ಅಲ್ಲ. ದುರಂದರ್ ಚಿತ್ರ ನೋಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವರು ಯಾವ ರೀತಿ ನಮ್ಮ ಒಂದು ಅಧಿಕಾರಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ ಅಂತ. ಎಲ್ರು ಕೂಡ ಪೊಲೀಸ್ ಅಧಿಕಾರಿಯಿಂದ ಹಿಡಿದು ಪೊಲಿಟಿಷಿಯನ್ ಆಗಿರ್ಬೋದು, ಇಡೀ ದೇಶನೇ ಫುಲ್ ಆ ಆರ್ಮಿ ಫೋರ್ಸ್ ನ, ಮಿಲಿಟರಿಗಳನ್ನ, ಪ್ರತಿಯೊಬ್ಬರನ್ನು ಕೂಡ ಇವರೊಂದು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಆ ದಾವೂದ್ ಬೆಡ್ ಮೇಲೆ ಮಲ್ಕೊಂಡಿದ್ರು ಯಾವ ರೀತಿ ಅವನ ಒಂದು ಹುಕುಮಲ್ಲಿ ಇಡೀ ದೇಶನೇನೆ ನಡೆಸ್ತಾ ಇದ್ದ. ಆ ರೀತಿ ನಮ್ಮ ಈ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ಪರಿಸ್ಥಿತಿ, ಇಲ್ಲೂ ಕೂಡ ಅದೇ ರೀತಿಯ ಒಬ್ಬ ದಾವೂದ್ ಇದ್ದಾನೆ. ಹಾಗಾಗಿ ಆ ದುರಂದರ್ನ ನೀವು ನೋಡಿದ್ರೆ ಈ ವೀರೇಂದರ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಈ ಚಾಪ್ಟರ್ 1 ನಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದಲ್ಲಿ ನಾರಾಯಣ ಮತ್ತೆ ಯಮುನನ ಡಬಲ್ ಮರ್ಡರ್ ಆಗುತ್ತೆ. ಡಬಲ್ ಮರ್ಡರ್ ಆದಾಗ ಈ ವೀರೇಂದರ್ ಅಲ್ಲೇ ಇರ್ತಾನೆ. ಅವನಲ್ಲಿ ಇರೋದ್ರಿಂದಲೇ ಈ ನಮ್ಮ ಯಮುನಾ ಮತ್ತೆ ನಾರಾಯಣದು ಮರ್ಡರ್ ಆದಾಗ FIR ಆಗಲ್ಲ. ಯಾಕಂತ ಹೇಳಿದ್ರೆ, ಪೊಲೀಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಪ್ಪ ನಮಗೆ ದೊಡ್ಡ ಸಾಹೇಬ್ರ ಹತ್ರ ಕೇಳಬೇಕು. ದೊಡ್ಡ ಸಾಹೇಬ್ ಅಂದ್ರೆ, ದೊಡ್ಡ ಸಾಹೇಬ್ರ ಅಂತ ಹೇಳಿದ್ರೆ ಬಡೇ ಸಾಬ್, ನಮಗೆ ಬಡೇ ಸಾಬ್ ಹತ್ರ ಕೇಳಬೇಕು. FIR ಮಾಡೋಕೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ರೈಟ್ಸ್ ಇರಲಿಲ್ಲ. ಇಲ್ಲ ಅಂದಿದ್ರೆ ಅವತ್ತೇ FIR ಆಗೋದು, ಮರ್ಡರ್ ಹೆಂಗಾಯ್ತು ಅನ್ನೋದಾಗೋದು, ಎಲ್ಲಾ ರೀತಿಯಲ್ಲಿ ಆಗ್ಬಿಡೋದು. ಬಹಳ ಸುಲಭ. ಡಬಲ್ ಮರ್ಡರ್ ಆದಂತಹ ಆ ಒಂದು ಊರಲ್ಲಿ ಆ ಕೊಲೆಗಾರರು ಇಷ್ಟರವರೆಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿಯ ಪೊಲೀಸ್ ಅಧಿಕಾರಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು ಹಾಗಾದ್ರೆ ಯಾರು? ಇದೇ ವೀರೇಂದರ್ ಆಗಿರ್ಬೋದಲ್ವಾ? ಹಾಗಾಗಿ ಈ ದುರಂದರಿಗೂ ಆ ವೀರೇಂದರಿಗೂ ಏನು ವ್ಯತ್ಯಾಸ ಇಲ್ಲ. ಒಬ್ಬ ದೇಶದ್ರೋಹಿ ಈ ದೇಶದನ್ನ ಯಾವ ರೀತಿ ಅಲ್ಲಾಡಿಸ್ತಿದ್ದ, ಅವನ ಹತ್ರ ಎಷ್ಟು ಪವರ್ ಇತ್ತು, ಅಧಿಕಾರಿಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಿದ್ದ, ಎಲ್ಲ ಕಾರಣ ಏನು? ಯಾಕೆ ಅಧಿಕಾರಿಗಳ ಒಂದು ಕಾಲ್ ಕೆಳಗಡೆ ಬೀಳ್ತಾ ಇದ್ರು? ಅದನ್ನ ನಾವು ದುರಂದರ್ ಚಿತ್ರ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಕೋಟಿ ಕೋಟಿ ಹಣ ಎಲೆಕ್ಷನ್ ಇದೆ ಅಂತ ಹೇಳಿದಾಗ ಯಾರಿಗೆ ಸೀಟ್ ಕೊಡ್ಬೇಕು, ಯಾರಿಗೆ MLA ಸೀಟ್ ಕೊಡ್ಬೇಕು, ಯಾರನ್ನ MP ಮಾಡಬೇಕು, ಯಾರನ್ನ CM ಮಾಡಬೇಕು, ಅಷ್ಟು ದೊಡ್ಡ ಲೆವೆಲ್ಗೆ ಒಂದು 60,000 ಕೋಟಿ ಒಂದು ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದಾಗ ಒಂದು 60,000 ಕೋಟಿನ ದಾವೂದ್ ಕಳಿಸಿ ಕೊಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿಯ CM ಆಗ್ಲಿ, ಹೋಮ್ ಮಿನಿಸ್ಟರ್ ಆಗ್ಲಿ, MP ಆಗ್ಲಿ, MLA ಆಗ್ಲಿ ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಅಷ್ಟು ದೊಡ್ಡ ಬಡೇ ಸಾಬ್ ನಮ್ಮ ಇಂಡಿಯಾದಲ್ಲೇ ಇದ್ದಾರಲ್ವಾ, ಅವ್ರ ಹೆಸರೇ ವೀರೇಂದರ್. ಆ ವೀರೇಂದರ್ ಅಂದ್ರೆ
ಬಡೆ ಸಾಬ್. ಈ ಬಡೆ ಸಾಬ್ ಹತ್ರ ಏನೇ ಆದ್ರೂ ಮೊದಲು ಕೇಳಬೇಕು. ರೇಪ್ ಆದ್ರೆ ಬಡೆ ಸಾಬ್ ಹತ್ರ ಕೇಳಬೇಕು, ಬಡೆ ಸಾಬ್ ಇಲ್ಲಿ ಒಂದು ರೇಪ್ ಆಗಿದೆ, ಏನ್ ಮಾಡ್ಬೇಕು ಅಂತ. ಅವಾಗ ಅವರು ಬೇಡ ಅಂತ ಹೇಳ್ತಾರೆ. ಅವಾಗ ಇವರು FIR ಮಾಡಲ್ಲ. ಬಡೆ ಸಾಬ್ ನಿನ್ನೆ ರಾತ್ರಿ ಇಲ್ಲಿ ಡಬಲ್ ಮರ್ಡರ್ ಆಗಿದೆ, ಏನ್ ಮಾಡ್ಬೇಕು? ಬೇಡ, ಏನ್ ಮಾಡಬೇಡಿ, ಬಿಸಾಡ್ಬಿಡಿ, ಕೇಸ್ ಸೈಡಿಗೆ ಹಾಕಿ, ಕೇಸ್ ಕ್ಲೋಸ್ ಮಾಡಿಸಿ. ಯಾಕೆ ಇಲ್ಲಿ ಅಧಿಕಾರಿಗಳು ಅವ್ರದ್ದು ಮಾತು ಕೇಳ್ತಾರಂತ ಹೇಳಿದ್ರೆ, ನಾವು ಅಧಿಕಾರಿಗಳನ್ನ ಬೈತೀವಿ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಸರಿ ಮಾಡ್ಲಿಲ್ಲ, ಅವನು ಯೋಗೇಶ್ ಅನ್ನೋನು ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಡಾಕ್ಟರ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಅದನ್ನ ನಾವು ಹೇಳ್ತೀವಿ. ಆದ್ರೆ ಈ ಬಡೆ ಸಾಬ್ ಡೈರೆಕ್ಟ್ ಅವ್ರನ್ನ ಸೆಟ್ಟಿಂಗ್ ಮಾಡಿಲ್ಲ. ಅವ್ರನ್ನೇ ಡೈರೆಕ್ಟ್ ಸೆಟ್ಟಿಂಗ್ ಮಾಡ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಅವನು ಯಾವ್ದಾದ್ರ ರೀತಿಯಲ್ಲಿ ಬಾಯ್ ಬಿಡ್ತಾ ಇದ್ದ. ಯಾರು? ಅವನು ಯೋಗೇಶ್ ಅನ್ನೋನು, ಅವನೇ ಬಾಯ್ ಬಿಡ್ತಿದ್ದ. ಅವನ್ನ ಒಬ್ಬನ್ನ ಸೆಟ್ಟಿಂಗ್ ಮಾಡಿದ್ದಿದ್ರೆ. ಈ ದುರಂದರಲ್ಲಿರುವಂತಹ ದಾವೂದ್ ಕೂಡ ಹಾಗೆ ಸಣ್ಣ ಸಣ್ಣ ಈ ಚಾಲಿಪೋಲಿಗಳನ್ನ ಹಿಡಿತಿರ್ಲಿಲ್ಲ, ಅವನ್ ದೊಡ್ಡ ತಿಮ್ಮಿಂಗಿಲನ್ನ ಹಿಡಿದು ಬಿಡ್ತಾ ಇದ್ದ ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಅಧಿಕಾರಿಗಳನ್ನ ಸೆಟ್ಟಿಂಗ್ ಮಾಡ್ಬೇಕಂತಿಲ್ಲ ಈ ನಮ್ಮ ಬಡೆ ಸಾಬ್ಗೆ. ಇವ್ರು ಏನಿದ್ರು ಡೈರೆಕ್ಟ್ ಸೀದಾ ಯಾವ ಲೆವೆಲ್, ಕಮಿಷನರ್ ಲೆವೆಲ್, ಇಲ್ಲಾಂದ್ರೆ ಹೋಮ್ ಮಿನಿಸ್ಟರ್, ಈ ರೀತಿ ಅಲ್ಲ, ಅವರಿಗೆ ಹೇಳ್ಬಿಡೋದು. ಅವಾಗ ಅವ್ರು ಏನ್ ಮಾಡ್ತಾರೆ, ಇವ್ರ ಕೆಳಗಡೆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾರೆ, ಇದನ್ನ ಮುಂದೆ ತಗೊಂಡೋಗ್ಬೇಡಿ, ಇದ್ರದ್ದು ದಾರಿ ತಪ್ಸಿ ಅಂತ ಅಷ್ಟೇ. ಆವಾಗ ಇಲ್ಲಿ ಇರೋನು ಮಾತ್ರ ಅದ್ರದ್ದು ದಾರಿ ತಪ್ಸೋಕೆ ಕೆಲಸ ಮಾಡ್ತಾನೆ. ಅದ್ ಬಿಟ್ರೆ ಅದಕ್ಕೆಲ್ಲ ಡೈರೆಕ್ಷನ್ ಕೊಡುವಂತವ್ರು ಬೇರೆ ಬೇರೆಯವರು, ಕಮಿಷನರ್ಗಳು, ಹೇಳ್ದಾಗೆ ಹೋಮ್ ಮಿನಿಸ್ಟರ್ಗಳು ಕೂಡ, CM ಆದವರು ಕೂಡ, PM ಆದವರು ಕೂಡ. ನೋಡಿ, ಈ ದುರಂದರಲ್ಲಿ ಕೂಡ ಅದೇ ರೀತಿ ಇದೆ. ನಮ್ಮ ದೇಶದ ಪ್ರಧಾನ ಮಂತ್ರಿವರೆಗೂ ಒಂದು ಸೆಟ್ಟಿಂಗ್ ಇರುತ್ತೆ. ಈ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ, ಅದೇ ತರ ನಾವು ಈ ಸೌಜನ್ಯ ವಿಚಾರದಲ್ಲಿ ನೋಡಕ್ ಹೋದ್ರೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇವತ್ತಿನವರೆಗೆ ಈ ಒಂದು ಡಬಲ್ ಮರ್ಡರ್ ವಿಚಾರದಲ್ಲೂ ಕೂಡ ಅಲ್ಲಿಗೆ ತಲೆ ಹಾಕಿ ನೋಡಿಲ್ಲ. ಈ ಚಾಪ್ಟರ್ 1 ನಲ್ಲಿ ನಾನು ಇದೇ ಹೇಳ್ತಾ ಇದ್ದೀನಿ, ಯಮುನಾ ಮತ್ತೆ ನಾರಾಯಣದು ಮರ್ಡರ್ ಆದಾಗ ಈ ನಮ್ಮ ಬಡೆ ಸಾಬ್ ಇರುವಂತಹ ಈ ಒಂದು ಊರಲ್ಲಿ FIR ಯಾಕಾಗ್ಲಿಲ್ಲ? ಒಂದೇ ಒಂದು ಇವ್ರು ಫೋನ್ ಮಾಡೋದು ಬೇಕಾಗಿಲ್ಲ, ಬರೀ ಒಂದು ಜನ ಕಳ್ಸಿದ್ರು FIR ಆಗೋದು, ಯಾರು ಕೊಲೆಗಾರ ಏನು ಅನ್ನೋದು ಕೂಡ ಪತ್ತೆ ಹಚ್ಚೋಕೆ ಇವ್ರದ್ದು ಬರೀ ಒಂದು ಹೇಳ್ತಾರಲ್ವಾ, ಒಂದು ಸಣ್ಣ ಒಂದು ಮೆಸೇಜ್ ಸಾಕಿತ್ತು ಅಧಿಕಾರಿಗಳಿಗೆ. ಸಂಜೆ ಒಳಗಡೆ ಕೊಲೆಗಾರನ ಹಿಡಿತಾ ಇದ್ರು, ಆದ್ರೂ ಇವರು ಹಿಡಿಲಿಲ್ಲ. ಒಂದು ಸಣ್ಣ ನಾಯಿ ಮರಿ ಸತ್ರು ಜನ ನೋಡಿ ಅದನ್ನೊಂದು ಕಡೆ ಅಲ್ಲಿ ಇಲ್ಲಿ ಹೇಳ್ತಾರೆ, ಅದನ್ನ ತಗೊಂಡೋಗಿ ಗೊತ್ತಾಗ್ತಾರೆ ಯಾರು ಸಾಯಿಸಿದ್ರು ಅಂತ. ಅದು ಕೂಡ ಗೊತ್ತಾಗುತ್ತೆ ಕೊನೆಗೆ, ಕಲ್ಲು ಹೊಡೆದ್ರ, ವಿಷ ಹಾಕಿದ್ರ, ಅದನ್ನು ಕೂಡ ಜನ ತಿಳಿತಾರೆ. ಆದ್ರೆ ಈ ಊರಲ್ಲಿ ಡಬಲ್ ಮರ್ಡರ್ ಆಗುತ್ತೆ. ಡಬಲ್ ಮರ್ಡರ್, ಒಂದು ಮನೆ ಒಳಗಡೆ ನುಗ್ಗಿ ಇಬ್ಬರನ್ನ ಕೊಲೆ ಮಾಡಿ ಹೋಗೋದಂತ ಹೇಳಿದ್ರೆ ಅದೇನು ಸುಲಭದ ವಿಷಯನ? ಅಂತಹ ಒಂದು ಹೆಸರುವಾಸಿಯಾಗಿರುವಂತಹ ಧರ್ಮಸ್ಥಳ ಒಂದು ಗ್ರಾಮ ಆಗಿರ್ಬೋದು. ಆ ಗ್ರಾಮ ಅಂತ ಹೇಳಿದಾಗ ಸಣ್ಣ ಊರು ಅನ್ಕೊಳ್ತೀವಿ ನಾವು. ಈಗ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದವರಿಗೆ ಧರ್ಮಸ್ಥಳ ಒಂದು ಸಣ್ಣ ಗ್ರಾಮ ಅಂತ ಹೇಳಿದ್ರೆ, ಹಾಗಾದ್ರೆ ಅಲ್ಲಿ ದೇವಸ್ಥಾನ ಏನಪ್ಪ ಒಂದಿಷ್ಟು ಸಣ್ಣದಿರ್ಬೋದು ಅನ್ಕೊಳ್ತಾರೆ. ಆದ್ರೆ ಈ ಗ್ರಾಮ ಅನ್ನೋದು ಇದೆಯಲ್ಲ, ಇದು ಆಕ್ಚುಲಿ ಕರ್ನಾಟಕದ್ದು ಒಂದು ದೊಡ್ಡ ಭಾಗ. ಇದು ಗ್ರಾಮ ಅಲ್ಲ, ಇದು ಒಂದು ಸ್ಟೇಟ್, ಬೇರೆನೇ ಒಂದು ಸ್ಟೇಟ್ ನೋಡಕ್ ಹೋದ್ರೆ. ಅಷ್ಟು ಇಲ್ಲಿ ಕ್ರೈಮ್ಗಳಿದಾವೆ. ನೀವು ಇಡೀ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿಂದ ಹಿಡಿದು ಬೇರೆ ಯಾವುದೇ ಹಳ್ಳಿಗಳ ಎಲ್ಲಾ ಕೇಸ್ಗಳನ್ನ ಒಟ್ಟು ಮಾಡಿ ನೋಡಿದ್ರು ನಿಮ್ಗೆ ಅಷ್ಟು ಕೇಸ್ಗಳು ಸಿಗಲ್ವ ಏನೋ. ಆದ್ರೆ ಆ ಎಲ್ಲಾ ಕೇಸ್ಗಳನ್ನ ಒಟ್ಟು ಮಾಡಿದಷ್ಟು ಧರ್ಮಸ್ಥಳದಲ್ಲಿ ಆಗಿರುವಂತಹ ಕೇಸ್ನಲ್ಲಿ ನಿಮಗೆ ಕೇಸ್ ಸಿಗುತ್ತೆ. ಅಂದ್ರೆ ಇದು ಅಷ್ಟು ದೊಡ್ಡ ಸಿಟಿ. ಇದು ಧರ್ಮಸ್ಥಳ ಗ್ರಾಮ ಅಂತ ಒಂದು ಅಡ್ರೆಸ್ ಮಾತ್ರ, ಅದೊಂದು ವಿಳಾಸಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಧರ್ಮಸ್ಥಳ ಗ್ರಾಮ ಅಂತ. ಆದ್ರೆ ಇದು ದೊಡ್ಡ ಬೆಂಗಳೂರು ಸಿಟಿ. ಇದು ಇಲ್ಲಿ ಕ್ರೈಮ್, ಕೊಲೆ, ಅತ್ಯಾಚಾರಗಳು ಇದೆಲ್ಲ ನಡೆಯುವಾಗ ಇಲ್ಲಿ ನಡೆಯೋದು ಯಾರ್ದು ಅಂತ ಹೇಳಿದ್ರೆ ಅದು ಬಡೆ ಸಾಬ್. ಅದೇ ಬಡೆ ಸಾಬ್ ಹೆಸರು ವೀರೇಂದರ್. ಆ ವೀರೇಂದರ್ನ ಅಷ್ಟು ಪವರ್ ಇದೆ. ಅಲ್ಲಿ ಒಂದು ಹುಳ ಸತ್ತೋದ್ರು ಅದನ್ನ ಏನ್ ಮಾಡ್ಬೇಕು ಅಂತ ಆ ಬಡೆ ಸಾಬ್ ಹೇಳ್ಬೇಕು. ಅಲ್ಲಿ ಒಂದು ಹೆಣ್ಮಗಳನ್ನ ಬಿಡಿ, 10 ಹೆಣ್ಮಕ್ಳನ್ನ ರೇಪ್ ಮಾಡಿ ಬಿಸಾಕಿದ್ರು ಅಲ್ಲಿ FIR ಅಂತೂ ಖಂಡಿತ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಬಡೆ ಸಾಬ್ ಹೇಳ್ಬೇಕು. ಆ ಬಡೆ ಸಾಬ್ ಹೇಳಿದ್ರೆ ಮಾತ್ರ
FIR ಆಗುತ್ತೆ, ಕೇಸ್ಗಳಾಗ್ತವೆ. ಇಲ್ಲ ಅಂತ ಹೇಳಿದ್ರೆ ಅದು ಕ್ಲೋಸ್. ಹಾಗಾಗಿ ಯಮುನಾ ಮತ್ತೆ ನಾರಾಯಣದು ಡಬಲ್ ಮರ್ಡರ್ ಅಲ್ಲಿ ಬಡೆ ಸಾಬುದು ದೊಡ್ಡ ಮಟ್ಟಿಗೆ ಕೈ ಇದೆ. ಬಡೆ ಸಾಬುದು ಕೈವಾಡ ಇದ್ದಿದ್ದಕ್ಕೇನೆ ಇಷ್ಟು ವರ್ಷ ಆದ್ರೂ ಆ ಕೊಲೆಗಾರರು ಸಿಕ್ಕಿಲ್ಲ, FIR ಆಗಿಲ್ಲ. ಡಬಲ್ ಮರ್ಡರ್ ಆದ್ಮೇಲೆ ಆ ಊರಲ್ಲಿ ಪೊಲೀಸ್ಗಳದ್ದು ಫುಲ್ ನಾಕಾಬಂದಿ ಇರ್ಬೇಕಿತ್ತು, ಎಲ್ಲಾ ಕಡೆ ಅಲ್ಲಲ್ಲಿ ಪೊಲೀಸ್ ಇರ್ಬೇಕಿತ್ತು. ಆದ್ರೂ ಯಾವುದೇ ರೀತಿಲಿ ಪೊಲೀಸ್ ಬಂದೋಬಸ್ತ್ ಇರ್ಲಿಲ್ಲ, ತನಿಖೆಗಳಾಗ್ಲಿಲ್ಲ. ಅದಾದ ಆ 2 ಜೋಡಿ ಕೊಲೆ ಆದ್ಮೇಲೆ ಬರೀ ಒಂದು 10 ದಿವಸ ಆದ ನಂತರ ಸೌಜನ್ಯಳ ಅತ್ಯಾಚಾರ ಆಗಿ ಮರ್ಡರ್ ಆಗುತ್ತೆ. ಯೋಚನೆ ಮಾಡಿ, 10 ದಿವಸದ ಹಿಂದೆ ಡಬಲ್ ಮರ್ಡರ್ ಆಗಿದೆ ಧರ್ಮಸ್ಥಳದಲ್ಲಿ. ಈ ಡಬಲ್ ಮರ್ಡರ್ ಆದ 10 ದಿವಸದ ನಂತರ ಒಂದು ಹೆಣ್ಮಗಳದ್ದು ರೇಪ್ ಆಗುತ್ತೆ, ಅತ್ಯಾಚಾರ ಮಾಡ್ತಾರೆ, ಗ್ಯಾಂಗ್ ರೇಪ್ ಆಗುತ್ತೆ, ದೊಡ್ಡ ರೀತಿಯಲ್ಲಿ ಹೋರಾಟ ನಡೆಯುತ್ತೆ. ಅಕಸ್ಮಾತ್ ಇಲ್ಲಿ ಡಬಲ್ ಮರ್ಡರ್ ಆದಾಗ ಈ ಬಡೆ ಸಾಬ್ ಏನಾದ್ರೆ ಅವ್ರ ಮೇಲೆ ಆಕ್ಷನ್ ತೆಗೆಸೋಳಕ್ಕೆ ಅವತ್ತಿನ ದಿವಸ FIR ಮಾಡಿಸ್ಬಿಟ್ಟು ಆ ಕೊಲೆಗಾರನ ಹಿಡಿಯೋದ್ರಲ್ಲಿ ಪೊಲೀಸರು ಏನಾದ್ರೆ ಬಂದೋಬಸ್ತಲ್ಲಿ ಇರ್ತಾ ಇದ್ದಿದ್ರೆ ಸೌಜನ್ಯ ಹೇಳೋದು ರೇಪ್ ಆಗ್ತಿರ್ಲಿಲ್ಲ. ಈ ಡಬಲ್ ಮರ್ಡರ್ ಆದ ಮೇಲೆ ಈ ಬಡೆ ಸಾಬ್ FIR ಮಾಡಿಸ್ಬಿಟ್ಟು ಅಲ್ಲಿ ಫುಲ್ ಪೊಲೀಸ್ ಬಂದೋಬಸ್ತ್ ಮಾಡಿಸ್ತಾ ಇದ್ದಿದ್ರೆ 10 ದಿವಸ ಆದ ನಂತರ ಸೌಜನ್ಯ ಹೇಳೋದು ರೇಪು ಆಗ್ತಿರ್ಲಿಲ್ಲ, ಮರ್ಡರು ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ ಕ್ರೈಮ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ. ಎಷ್ಟೋ ಹೆಣ್ಮಕ್ಳದು ರೇಪ್ ಅಂಡ್ ಮರ್ಡರ್ ಕೇಸ್ಗಳಲ್ಲಿ ಇದಾವೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಂಗಾಗಿ ಈ ಧರ್ಮಸ್ಥಳದಲ್ಲಿ ಇಲ್ಲಿವರೆಗೆ ಆದಂತಹ ಹೆಣ್ಮಕ್ಕಳ ಕೊಲೆ ಅತ್ಯಾಚಾರದ ಕೊಲೆಗಾರರು ಅತ್ಯಾಚಾರಿಗಳು ಇಷ್ಟುವರೆಗೆ ಸಿಗ್ಲಿಲ್ಲ. ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಗ್ಲಿಲ್ಲ. ಇದು ಈ ಧರ್ಮಸ್ಥಳದ ವೀರೇಂದರ್ನ ಕತೆ. ಈ ವೀರೇಂದರ್ ಅಂತ ಹೇಳಿದ್ರೆ ಈ ಊರಿಗೆ ದೊಡ್ಡ ಬಡೆ ಸಾಬ್ ಅಂತ ಹೇಳಿದ್ರೆ ದೊಡ್ಡ ಸಾಹೇಬ. ಇವನ್ ಹೇಳ್ದಾಗ್ಲೇ ನಡಿಬೇಕು, ಇವನ್ ಏನ್ ಹೇಳ್ತಾನೆ ಅದೇ ನಡಿಬೇಕು, ಇವನ್ ಏನ್ ಮಾಡಿಸ್ತಾನೆ ಅದೇ ಮಾಡ್ಬೇಕು. ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕೀಯದವರು ಎಲ್ರು ಒಂದು ಚಪ್ಪಲಿ ಕೆಳಗಡೆ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅಷ್ಟೇ, ಎಲ್ಲಾ ಪಾರ್ಟಿಗಳಿಗೂ ಅಷ್ಟೇ, ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲಾ ಪಾರ್ಟಿಗಳಿಗೂ, ಬರೀ ಅವನಿರುವಂತಹ ಪಾರ್ಟಿಗಳಿಗಂತಲ್ಲ, ಇವನು ಎಲ್ಲಾ ಪಾರ್ಟಿಗಳಿಗೂ ಕೋಟಿ ಕೋಟಿ ಫಂಡ್ ಕೊಡ್ತಾನೆ. 1 ಕೋಟಿ 2 ಕೋಟಿ 10 ಕೋಟಿಗಳಲ್ಲ, 100-200 ಕೋಟಿ ಫಂಡ್ಗಳನ್ನ ಈ ರಾಜಕೀಯದವರು ತಗೊಂಡು ಈ ಒಂದು ಬೂಟು ನಕ್ತಾರೆ. ಆ ಒಂದೇ ಕಾರಣಕ್ಕೆ ಇವತ್ತು ಇಲ್ಲಿ ಆದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿಲ್ಲ. ಹಂಗಾಗಿ ರಾಜ್ಯದ ಹೆಣ್ಣು ಮಕ್ಕಳು, ಹೆಂಗಸರು, ಪ್ರತಿಯೊಬ್ಬರು ಕೂಡ ಈ ನಮ್ಮ ನಾಡಿನ ಪ್ರಜೆಗಳು ಒಟ್ಟಾಗಬೇಕು. ಇಂತಹ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡ್ಸೋಕೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಇವತ್ತು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳೋದಿಕ್ಕೆ ಹೋರಾಟ ಮಾಡದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ 3 ಸಲ ಗಡೀಪಾರು ಮಾಡುವಂತದನ್ನ ಮಾಡ್ತಾರೆ. ಹಂಗಾಗಿ ಈ ನಮ್ಮ ರಾಜ್ಯದ ಪ್ರಜೆಗಳು ಹೋರಾಟಕ್ಕೆ ಬರಲೇಬೇಕು. ಪ್ರತಿಯೊಬ್ಬರು ಕೂಡ ಬೆಂಬಲ ಕೊಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನ ಈ ಧರ್ಮಸ್ಥಳದಲ್ಲಿ ಇನ್ನೂ ಕೆಲವು ಹುಡುಗಿರನ್ನ ರೇಪ್ ಮಾಡಿ ಬಿಸಾಕ್ತಾರೆ. ಅವಾಗ ಯಾವುದೇ FIR ಆಗಲ್ಲ, ಅತ್ಯಾಚಾರಿಗಳನ್ನು ಹಿಡಿಯಲ್ಲ, ಯಾವ ಹೆಣ್ಮಕ್ಳಿಗೂ ನ್ಯಾಯ ಸಿಗಲ್ಲ. ಇದು ಮಾತ್ರ ಖಂಡಿತ. ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಒಟ್ಟಾಗ್ಬಿಟ್ಟು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು. ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತ್ರ 14 ವರ್ಷದಿಂದ ಹೋರಾಟ ಮಾಡಿಕೊಂಡು ಬರ್ಬೇಕಾಗಿರ್ಲಿಲ್ಲ. ನಮ್ಮಲ್ಲಿರುವಂತಹ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿರ್ತಾ ಇದ್ದಿದ್ರೆ ಈ ಅತ್ಯಾಚಾರಿ ಯಾರು ಅನ್ನೋದು ಇಷ್ಟೊತ್ತಿಗೆ ಗೊತ್ತಾಗೋದು. ಅದಕ್ಕಾಗಿ ನಾವು ಏಪ್ರಿಲ್ ಕೊನೆ ತಿಂಗಳಲ್ಲಿ DC ಕಡೆ ಹೋಗ್ತಾ ಇದೀವಿ. ವಿಚಾರ ಏನಂತ ಹೇಳಿದ್ರೆ, ನನಗೆ ಕೆಲವೊಂದು ಸಂಶಯ ಇರೋದನ್ನ ಅವರು ದೂರ ಮಾಡಬೇಕು. ವಿಷಯ ಏನಂತ ಹೇಳಿದ್ರೆ, ಧರ್ಮಸ್ಥಳ ದೇವಸ್ಥಾನ ನನಗೆ ಯಾರಿಗೂ ಯಾವ ರೀತಿಯಲ್ಲೂ ಟಾರ್ಗೆಟ್ ಇಲ್ಲ. ಆದ್ರೆ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡೋರೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ದೇವಸ್ಥಾನನ ಟಾರ್ಗೆಟ್ ಮಾಡ್ತಾರೆ ಅಂತ. ಹಾಗಾಗಿ ನಮಗೆ ದೇವಸ್ಥಾನ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ನ್ಯಾಯ. ಆ ನ್ಯಾಯ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ನಮ್ಮ ಕೇಸರಿ ಧ್ವಜ ಯಾಕೆ ಇಲ್ಲ? ಅದು ಆ ದೇವಸ್ಥಾನದ ಮೇಲೆ ಹಾಕೋಕೆ ಸಾಧ್ಯ ಉಂಟಾ ಇಲ್ವಾ?
ಅನ್ನೋ ಒಂದು ಮೊದಲನೇ ಪ್ರಶ್ನೆಗೆ ಡಿ ಸಿ ಅವರು ಉತ್ತರ ಕೊಡಬೇಕು. ಎರಡನೇ ಪ್ರಶ್ನೆ ಏನು ಅಂದ್ರೆ, ಈ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ದೇವಸ್ಥಾನನ ಅಥವಾ ಇದು ಜೈನರ ದೇವಸ್ಥಾನನ? ಅದಕ್ಕೂ ಒಂದು ಡಿ ಸಿ ಅವರು ಉತ್ತರ ಕೊಡಬೇಕು. ಯಾಕಂತ ಹೇಳಿದ್ರೆ ನಮಗೆ ಇವತ್ತಿನವರೆಗೆ ಗೊತ್ತಾಗ್ತಾ ಇಲ್ಲ ಆ ದೇವಸ್ಥಾನ ಯಾರಿಗೆ ಸೇರಿದ್ದು ಅಂತ. ನಾವೆಲ್ಲರೂ ಏನ್ ಅನ್ಕೊಳ್ತೀವಿ ಅಂತ ಹೇಳಿದ್ರೆ, ಅದ್ರೊಳಗಡೆ ಮಂಜುನಾಥ ಇರೋದ್ರಿಂದ, ಅಣ್ಣಪ್ಪ ಸ್ವಾಮಿ ಇರೋದ್ರಿಂದ ಅದು ಹಿಂದೂಗಳ ದೇವಸ್ಥಾನ ಅನ್ನೋದು ನಮಗೆ ಒಂದು ನಂಬಿಕೆ. ಆದ್ರೆ ಅದನ್ನ ಡಿ ಸಿ ಅವರು ಕ್ಲಿಯರ್ ಮಾಡ್ಬಿಡಿ. ನಿಮ್ಮ ಕಡೆಯಿಂದ ನಮ್ಮ ಎಲ್ಲ ಕರ್ನಾಟಕದ ಜನರಿಗೆ ಗೊತ್ತಾಗ್ಲಿ ಅದು ಹಿಂದೂಗಳ ದೇವಸ್ಥಾನನ ಅಥವಾ ಅದು ಜೈನರ ದೇವಸ್ಥಾನನ ಅಂತ. ಅಲ್ಲಿಗೆ ನೀವು ಉತ್ತರ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಬಿಡೋಣ. ಮುಂದಿನ ಬರುವಂತಹ ವರ್ಷದಲ್ಲಿ ಈ ಒಂದು ಟಾಪಿಕ್ ಎದಳಲ್ಲ, ಆಮೇಲೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಹಿಂದೂಗಳಿಗೆ ಗೊತ್ತಾಗುತ್ತೆ ಇದು ದೇವಸ್ಥಾನ ನಮ್ದಲ್ಲ, ಅದು ಜೈನರದ್ದು ಅಂತ. ಅಲ್ಲಿಗೆ ಬಿಟ್ಬಿಡೋಣ. ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಧರ್ಮಸ್ಥಳ ದೇವಸ್ಥಾನ ಸರ್ಕಾರದ ಆಡಳಿತಕ್ಕೆ ಹೋಗುತ್ತಾ ಇಲ್ವಾ? ಯಾಕೆ ಹೋಗಲ್ಲ? ಇಂತಹ ಪ್ರಶ್ನೆಗಳಿಗೆ ನಾವು ಯಾಕೆ ಉತ್ತರ ಕೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಹಿಂದೂ ದೇವಸ್ಥಾನ ಸರ್ಕಾರದ ಕೈಯಲ್ಲುಂಟು. ಹಂಗಿರುವಾಗ ಧರ್ಮಸ್ಥಳ ಯಾಕಿಲ್ಲ ಅನ್ನೋದಕ್ಕೂ ನಮಗೆ ಪ್ರಶ್ನೆ ಬೇಕು. ನಾವು ಜಗಳ ಮಾಡಕ್ಕೆ ಬರ್ತಾ ಇಲ್ಲ, ನಾವು ಜಗಳ ಮಾಡಲ್ಲ, ನಮಗೆ ಒಂದು ನ್ಯಾಯ ಬೇಕು. ಹೆಣ್ಣು ಮಕ್ಕಳನ್ನ ರೇಪ್ ಮಾಡೋದಲ್ದಲೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಅಂತ ಕೇಳಕ್ಕೆ ಒಂದು ಹೋರಾಟಕ್ಕೆ ಜನ ಇಲ್ದ್ರೆ ಅವ್ರ ಮೇಲೆ ಕೇಸ್ಗಳು, ಅವ್ರ ಮೇಲೆ ಗಡಿಪಾರ ಆದೇಶಗಳು, ಈ ರೀತಿ ಎಲ್ಲ ನೀವು ಆರ್ಡರ್ ಮಾಡುವಾಗ ನಮಗೆ ಒಗ್ಗಟ್ಟಾಗ್ಬೇಕಾಗಿದೆ, ಹಿಂದೂಗಳಿಗೆ ಒಟ್ಟಾಗ್ಬೇಕಾಗಿದೆ. ಹಾಗಾಗಿ ನಾವು ಈ ಒಂದು 3 ಪ್ರಶ್ನೆಗೆ ಡಿ ಸಿ ಆಫೀಸಿಗೆ ಬರ್ತೀವಿ. ಅದು ಯಾವತ್ತು ಏನು ಅನ್ನೋದನ್ನ ನಾನು ಹೇಳ್ತೀನಿ. ಆದ್ರೆ ನಮ್ಮ ಎಲ್ಲಾ ಕರ್ನಾಟಕದಲ್ಲಿರುವಂತಹ ನನ್ನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಪ್ರತಿಯೊಬ್ಬರು ಕೂಡ ಆ ದಿವಸ ಕೈ ಜೋಡಿಸಿ ಬನ್ನಿ. ನಮ್ ಜೊತೆ ನೀವು ಇದ್ರೆ ಇಲ್ಲಿ ಆಗುವಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆನ ನಾವು ಕೊಡಬಹುದು. ಯಾವ ಹೆಣ್ಣು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೂ ನಾವು ನ್ಯಾಯ ಕೊಡಿಸಬಹುದು. ಹಂಗಾಗಿ ಇದೇ ಏಪ್ರಿಲ್ ತಿಂಗಳ ಕೊನೆ ವಾರದಲ್ಲಿ ನಾನು ಡಿ ಸಿ ಆಫೀಸಿಗೆ ಹೋಗೋ ಒಂದು ದಿನಾಂಕನ ಹೇಳ್ತೇನೆ. ಅವತ್ತು ನಮ್ಮ ಎಲ್ಲಾ ಕರ್ನಾಟಕದವರು ಒಟ್ಟಾಗ್ಬೇಕಂತ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ಪ್ರತಿಯೊಬ್ಬರು ಕೂಡ ಆವತ್ತಿನ ದಿವಸ ಬರಬೇಕು. ಈ ಒಂದು ಹೋರಾಟ ಮಾಡೋದ್ರಿಂದ ನಾವು ನಮ್ಮ ಧರ್ಮಸ್ಥಳ ದೇವಸ್ಥಾನದ ಮೇಲೆ ನಮ್ಮ ಹಿಂದೂ ಕೇಸರಿ ಧ್ವಜ ಹಾರಬೇಕು. ನಾನು ಹೇಳೋದಿಷ್ಟೇ, ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ನಮ್ಮದೇ ಹಿಂದೂ ಧರ್ಮದ ಕೇಸರಿ ಬಾವುಟ ಇಲ್ಲ. ಅದನ್ನ ನಾವು ಮೊದಲು ಹಿಂದೂಗಳಾಗಿ ನಾವು ಇಲ್ಲಿ ಇದ್ದೀವಿ ಅಂತ ಹೇಳಿದ್ಮೇಲೆ ನಾವು ಅದನ್ನ ಮೊದಲು ಮಾಡಬೇಕು. ಅದನ್ನ ನಾವು ಮಾಡೋದ್ರಲ್ಲಿ ನಾವು ಹಿಂದೂಗಳಾಗಿ ಹುಟ್ಟೋದಿಕ್ಕೆ ಅದೊಂದು ನಮ್ಮ ಕರ್ತವ್ಯದ ಕೆಲಸ. ಅದನ್ನ ನಾವು ಮಾಡ್ದಲೇ ಇದೀವಲ್ಲ, ಅದು ನಾವು ಮಾಡ್ತಿರುವಂತಹ ದೊಡ್ಡ ತಪ್ಪು. ಇಷ್ಟು ವರ್ಷ ನಾವು ಅದನ್ನ ಕೇಳಲಿಲ್ಲ, ಪ್ರಶ್ನೆ ಮಾಡ್ಲಿಲ್ಲ, ಅದಕ್ಕಾಗಿ ನಾವು ಹೋರಾಟ ಮಾಡ್ಲಿಲ್ಲ. ಆದ್ರೆ ಇವತ್ತು ನಾವು ಸುಮ್ನೆ ಕೂರೋರಲ್ಲ. ಹಾಗಾಗಿ 300 ಜನ ನಾವು ಡಿ ಸಿ ಆಫೀಸಿಗೆ ಬಂದೇ ಬರ್ತೀವಿ. ನಮ್ಮ ಎಲ್ಲಾ ಕರ್ನಾಟಕದಲ್ಲಿರುವಂತವರು ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಾದ್ರೆ ಈ ಒಂದು ಹೋರಾಟಕ್ಕೆ ನೀವೆಲ್ಲ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.